ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಿಮಗೆಲ್ಲ ಬ್ರಹ್ಮಚಾರಿ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಮಹೇಶ್. ಇವತ್ತು ನಮ್ಮ ಕಿಚನ್ನಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದು ಸ್ಪೈಸಿ ಟೊಮೊಟೊ ರಸಂ. ಅತಿ ಸುಲಭವಾಗಿ ತಯಾರಿಸುವಂಥ ವಿಧಾನದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಇದರಿಂದ ನಿಮಗೆ ನನ್ನ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸರಿ, ಹಾಗಾದರೆ ಶುರು ಮಾಡೋಣವಾ? ನಾನಿಲ್ಲಿ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಕಾದ್ರ ಮೇಲೆ ಅದಕ್ಕೆ 4 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದಿದ ನಂತರ 4 ಎಸಳು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಹಾಗೆ ನಾನು ಇವಾಗ ಇದಕ್ಕೆ ಸ್ವಲ್ಪ ಶುಂಠಿನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ನೀವು ಸ್ವಲ್ಪ ಸಣ್ಣಕ್ಕೆ ಹಚ್ಕೊಂಡಿರಬೇಕು. ಸ್ವಲ್ಪ ಮಾತ್ರ ಶುಂಠಿ ತೊಗೊಳ್ಬೇಕಾಗತ್ತೆ, ಜಾಸ್ತಿ ಅವಶ್ಯಕತೆ ಇಲ್ಲ. ಇದನ್ನು ಸ್ವಲ್ಪ ಹೊತ್ತು ಹಾಗೇ ರೋಸ್ಟ್ ಮಾಡ್ಕೊಳ್ಳಿ. ನಾನಿವಾಗ ಇದಕ್ಕೆ 4ರಿಂದ 5 ಹಸಿಮೆಣಸು ಹಾಗೆ 2 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಸಣ್ಣದಾಗಿ ಕಟ್ ಮಾಡಬೇಕಂತ ಏನೂ ಅವಶ್ಯಕತೆ ಇಲ್ಲ, ಯಾಕಂದರೆ ಇದನ್ನು ನಾವು ಲಾಸ್ಟಿಗೆ ರುಬ್ಕೊಬೇಕು. ಹಾಗಾಗಿ ಇದನ್ನು ತುಂಬ ಸಣ್ಣದಾಗಿ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನಿವಾಗ ನೀವು 2 ನಿಮಿಷ ಹಾಗೆ ಬೇಯಿಸ್ಕೊಳ್ಳಿ. ನಾನಿವಾಗ ಇದಕ್ಕೆ ಟೊಮೊಟೊ ಹಣ್ಣನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 7ರಿಂದ 8 ಚೆನ್ನಾಗಿ ಹಣ್ಣಾಗಿರೋ ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀನಿ. ಇದನ್ನು ಸಹ ನಾನು ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ. ಇದೇ ಸಮಯದಲ್ಲಿ ನಾನಿವಾಗ ಸ್ವಲ್ಪ ಉಪ್ಪನ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇವನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಇದನ್ನು ಒಂದು 2 ನಿಮಿಷ ಹಾಗೆ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ನೀವಿಲ್ಲಿ ನೋಡ್ತಾ ಇದ್ದೀರಾ, ನಾವು ಏನು ಪದಾರ್ಥ ಹಾಕಿ ಬೇಯಿಸ್ಕೊಂಡಿದ್ದೀವಿ ಇದೆಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಗ್ಯಾಸ್ನ ಆಫ್ ಮಾಡಿ ಇದನ್ನು ತಣ್ಣಗಾಕ್ಬಿಡ್ತೀನಿ. ಒಂದು 5ರಿಂದ 10 ನಿಮಿಷ ಇದನ್ನು ತಣ್ಣಗಾಗ್ಬಿಡಬೇಕು. ನಂತರ ಇದನ್ನು ಮಿಕ್ಸಿ ಜಾಲಿಗೆ ಹಾಕಿ ಇದನ್ನು ನಾವು ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ನಾನಿಲ್ಲಿ ನಿಮಗೆ ಒಂದು ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಅದೇನೆಂದರೆ, ನೀವು ಮಿಕ್ಸಿ ಜಾಲಿಗೆ ಇದನ್ನು ಹಾಕುವಾಗ ಇದನ್ನು ಕಂಪ್ಲೀಟಾಗಿ ಕೂಲ್ ಮಾಡ್ಕೊಳ್ಳಿ, ಅಂದರೆ ತಣ್ಣಗೆ ಮಾಡ್ಕೊಂಡಿರಿ. ಇಲ್ಲ ಅಂದರೆ ಏನಾಗುತ್ತೆ, ನೀವು ಬಿಸಿ ಇರುವಾಗಲೇ ಇದನ್ನು ಹಾಕಿದ್ರೆ ನೀವು ರುಬ್ಬೋ ಟೈಮಲ್ಲಿ ಇದರಲ್ಲಿರೋ ಶಾಖ ಇನ್ನೂ ಹೆಚ್ಚಾಗಿ ಇದು ನಿಮ್ಮ ಮೈ ಮೇಲೆ ಸಿಡಿಯೋ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಇದನ್ನು ನೀವು ಕಂಪ್ಲೀಟಾಗಿ ತಣ್ಣಗೆ ಮಾಡಿ ನಂತರ ಮಿಕ್ಸಿ ಜಾಲಿಗೆ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ.
ನೀವಿಲ್ಲಿ ನೋಡ್ಬೋದು ನಮ್ಮ ಪೇಸ್ಟ್ ಇವಾಗ ತಯಾರಿದೆ. ಇವಾಗ ಗ್ಯಾಸ್ ಮೇಲೆ ನಾನೀಗ ಮತ್ತೆ ಅದೇ ಬಾಣಲೆನ ಇಟ್ಟು ಈ ಪೇಸ್ಟ್ನ ಕಂಪ್ಲೀಟಾಗಿ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ನಾನಿವಾಗ ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಪ್ರಮಾಣ ಅಂದರೆ ನನಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ, ಯಾಕಂದರೆ ಪೇಸ್ಟು ತಿಕ್ಕಾಗಿರುತ್ತೆ, ಅಂದರೆ ದಪ್ಪವಾಗಿರುತ್ತೆ. ಇದಕ್ಕೆ ಈಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ಸಣ್ಣಕ್ಕೆ ಅಂದರೆ ತಿನ್ನಾಗಿ ಮಾಡ್ಕೊತಾ ಇದ್ದೀನಿ. ನಾನಿವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಅಚ್ಕಾರ ಹಾಗೆ 1 ಟೇಬಲ್ ಸ್ಪೂನು ಪೆಪ್ಪರ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ, ಅಂದರೆ ಮೆಣಸಿನ್ಕಾಯಿ ಪೌಡ್ರು. ನಂತರ ಸ್ವಲ್ಪ ಅರಿಶಿನ. ನೋಡಿ, ನಾವು ಹಸಿಮೆಣಸು ಆಲ್ರೆಡಿ ಯೂಸ್ ಮಾಡ್ಕೊಂಡಿದ್ದೀವಿ. ನಿಮಗೆ ಸ್ಪೈಸಿ ತುಂಬ ಬೇಡ ಅಂದರೆ, ಆ್ಯಕ್ಚುಲಿ ನಾನಿದು ಸ್ಪೈಸಿ ರಸಮ್ ಅಂತಲೇ ಮಾಡ್ತಾ ಇರೋದು. ಆದರೆ ನಿಮಗೆ ಸ್ಪೈಸಿ ಬೇಡ ಅಂದರೆ ನೀವು ಕಂಪ್ಲೀಟಾಗಿ ಪೆಪ್ಪರ್ ಪೌಡ್ರು ಮತ್ತು ಅಚ್ಕಾರದ ಪೌಡ್ರು ಎರಡನ್ನೂ ಸ್ಕಿಪ್ ಮಾಡ್ಬೋದು, ಅಂದರೆ ಹಾಕೋದೇ ಅವಶ್ಯಕತೆ ಇಲ್ಲ. ಇವೆರಡನ್ನು ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದ್ರ ಮೇಲೆ ಒಂದು ತಾಟ್ ಮುಚ್ಚಿ ಇದನ್ನು 2 ರಿಂದ 3 ನಿಮಿಷದ ತನಕ ಹಾಗೆ ಕುದಿಸ್ಕೊತೀನಿ. ಇದಕ್ಕೆ ಇವಾಗ ಒಂದು ಅರ್ಧ ಹೋಳು, ಅಂದರೆ ಅರ್ಧ ನಿಂಬೆಹಣ್ಣು ರಸನ ಹಿಂಡ್ಕೊಬೇಕು. ನಾನಿವಾಗ ಇದಕ್ಕೆ ಸ್ವಲ್ಪ ಕಾಯಿ ತುರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದರಿಂದ ರಸಮ್ಮು ಸ್ವಲ್ಪ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ಈಗ ಒಂದು 3 ರಿಂದ 4 ಕರಿಬೇವಿನ ಎಲೆ ಹಾಕೊತಾ ಇದ್ದೀನಿ. ಫೈನಲ್ ಟಚ್ಅಪ್ಗಾಗಿ ಇದ್ರ ಮೇಲೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ. ವೀಕ್ಷಕರೇ, ಈಗ ನಮ್ಮ ರಸಮ್ಮು ಸವಿಯಲು ಸಿದ್ಧ ಇದೆ. ಈ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ದಯಮಾಡಿ ಇದನ್ನು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ನಿಮ್ಮ ಭೇಟಿ ಹೊಸ ವಿಡಿಯೋದೊಂದಿಗೆ, ಹೊಸ ರುಚಿಯೊಂದಿಗೆ. ಅಲ್ಲಿವರೆಗೂ ಸಂತೋಷವಾಗಿರಿ, ಆರೋಗ್ಯವಾಗಿರಿ. ನಮಸ್ಕಾರ.